ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು ನಾನು ಈ ಚಿರೋಟಿ ರವಾದಿಂದ ಹಪ್ಪಳ ಮಾಡ್ತಾ ಇದ್ದೀನಿ ರೀ. ಇದು ನೋಡ್ರಿ, ಈ ಥರ ಸಣ್ಣ ಇರ್ತಾವ್ರಿ ಚಿರೋಟಿ ರವೆ. ಇದನ್ನು ತೊಗೊಂಡ್ರಿ ಇದರಿಂದ ಹಪ್ಪಳ ಮಾಡಿ ತೋರಿಸ್ತೀನಿ ನೋಡ್ರಿ. ಇದೇನು ಒಂದು ನೆನಕಲ್ಲ ಏನಿಲ್ಲ ರೀ. ಒಮ್ಮೆ ಹೆಸರು ಒಂದು ನೀರ್ನಾಗ ಹಾಕ್ತೀರಿ ನೋಡೋದ್ರಿ. ಒಂದು ಗ್ಲಾಸ್ ತೊಗೊಂಡ್ರಿ. ಇನ್ನೊಂದು ಗ್ಲಾಸ್ 2 ಗ್ಲಾಸ್ ತೊಗೊಂಡು ನೋಡ್ರಿ. ಈಗ ನೋಡ್ರಿ ನೀರು ಹೆಸರಿಗೆ ಇಟ್ಟೇನ್ರಿ. ನೀರನ್ನು ಏನು ಅಳದು ತೊಗೊಂಡಿಲ್ರಿ, ಸುಮ್ಮ ಇಟ್ಟೇನ್ರಿ. ಇದ್ರಾಗ ಎಷ್ಟು ಹಿಡಿತಾವ ರವೆ ನೋಡಿ ಹಾಕ್ತೀನಿ ರೀ. ಈಗ ಇವು ನೀರು ಹೆಸರು ಬರುತ್ತೆ. ನಾವು ಒಂದು ಬಟಾಟೆ ಹೆರ್ಚ್ಕೊತೀನಿ ನೋಡ್ರಿ. ಈಗ ನೋಡ್ರಿ, ಇವು 2 ಬಟಾಟಿನ ತೊಗೊಂಡ್ರಿ. ಇವ್ರದ್ದು ಸಿಪ್ಪೆನ ತಗೋತೀನಿ ನೋಡ್ರಿ ಇದರಲ್ಲಿ. ಈಗ ನೋಡ್ರಿ, ಈ ಥರ ಎಲ್ಲ ಸಿಪ್ಪೆ ತಗೊಂಡೇನ್ರಿ. ಈಗ ಇದನ್ನು ಹೆರ್ಚಿ ಈ ನೀರಾಗ ಹಾಕ್ತೀನಿ ನೋಡ್ರಿ. ಈಗ ಇದನ್ನು ಹೆರ್ಚಿ ನೋಡ್ರಿ. ಈಗ ಇದನ್ನು ಒಂದು 2-3 ಸಲ ಸ್ವಚ್ಛಗೆ ತೊಳ್ಕೊಂಬರ್ತಾರೆ. ಈಗ ಇವು ನೀರು ಚೆಲ್ಲಿ ಇನ್ನೊಮ್ಮೆ ಹಾಕಿ ತೊಳ್ಕೊಂಬರ್ತೀನಿ ನೋಡ್ರಿ. 3 ಸಲ ತೊಳೆದೀನಿ ರೀ. ಈಗ ಮತ್ತೆ ನೀರಾಗ ಹಾಕಿಟ್ಟೇನ್ರಿ. ಅವು ಹೆಸರು ಬರೋಣ ರವೆ ಏನು ಹಾಕ್ತಿರ್ಬಾರ್ದಿಲ್ಲ ರೀ, ಆಮೇಲೆ ಹಾಕ್ತಾರೆ ಇವು ಅನ್ಕ ನೀರಾಗಿರಲಿ. ಈಗ ನೀರು ಹೆಸರು ಬಂದವ್ರಿ. ಈಗ 1 ಗ್ಲಾಸ್ ತೊಗೊಂಡು ನೋಡ್ರಿ. ಮೊದಲು ಇದನ್ನು ಚೆಂದಾಗಿ ತಿರುವಾಡ್ತೀನಿ ರೀ. ಚೆಂದಾಗಿ ತಿರುವಾಡ್ಕೊ. ಈಗ ನೋಡ್ರಿ, 1 ಗ್ಲಾಸ್ ಹಾಕಿದಲ್ರಿ, ಅದಕ್ಕೆ ಎಷ್ಟು ಗಟ್ಟಿ ಆಗಿದ್ರೆ ಇನ್ನೇನು ಹಾಕಲ್ರಿ ನಾನು. ಈಗ ಇನ್ನೂ ಉಳ್ದಿದ್ದು ರವೆ ಇಲ್ಲೇ ನೋಡ್ರಿ. ಇನ್ನೊಂದು ಗ್ಲಾಸ್ 1 ಗ್ಲಾಸಿಗೆ ಬರೋಬ್ಬರಿ ಆಗೈತ್ರಿ ಇದು. ಇದನ್ನು ಇನ್ನೊಂದು ಸ್ವಲ್ಪ ತಿರುಗಾಡ್ಕೊತಾರೆ. ಈಗ ಉಪ್ಪು ಹಾಕ್ತೀನಿ ನೋಡ್ರಿ. ಉಪ್ಪು ನೀವು ನೋಡ್ಕೊಂಡು ಹಾಕೋರಿ. ನೋಡ್ರಿ, ಮಸ್ತ್ ಗಟ್ಟಿ ಆಗ್ಯದ್ರಿ. ಈಗ ನೋಡ್ರಿ, ಇದು ಚಂದ ಕುದಿಯಾತದ್ರಿ. ಈಗ ಇದಕ್ಕೆ ಅವು ಹೆಚ್ಚಿದ ಬಟಾಟಿನ ಹಾಕ್ತೀನಿ ನೋಡ್ರಿ. ಹಾಕ್ತೀನಿ ನೋಡ್ರಿ. ಈಗ ಚೆಂದಾಗಿ ತಿರುಗಾಡ್ಕೊತಾರೆ. ಈ ಥರ ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಈಗ ಈ ಬಟಾಟಿನ ಹಾಕಿ ತಿರುಗಾಡಿನಲ್ರಿ. ಈಗ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ನೋಡ್ರಿ. ಈಗ ಜೀರಿಗೆ ಹಾಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಬರ್ತಾರೆ. ಈಗ ಚೆಂದಾಗಿ ಮಿಕ್ಸ್ ಮಾಡೀನಿ. ಇದು ಕರೆಕ್ಟ್ ಆಗಿದ್ರೆ ಈಗ ಗ್ಯಾಸ್ ಆಫ್ ಮಾಡಿ ಹಾಕಿ ಬರ್ತೀನಿ ನೋಡ್ರಿ ಮೇಲೆ. ಈಗ ಗ್ಯಾಸ್ ಆಫ್ ಮಾಡ್ತಾರೆ. ಈಗ ಮ್ಯಾಲೆ ಹೋಗಿ ಹಾಕೊಂಡ್ಬರ್ತಾರೆ ನೋಡ್ರಿ. ಈ ಥರ ಪ್ಲಾಸ್ಟಿಕ್ ಹಾಸೀನಿ. ಈಗ ಇದನ್ನು ಹಾಕ್ತೀನಿ ನೋಡ್ರಿ. ಇದೇ ಥರ ಎಲ್ಲನೂ ಹಾಕ್ತೀನಿ ರೀ ನೋಡ್ರಿ. ಈ ಥರ ಎಲ್ಲನೂ ಹಾಕೀನಿ. ಈಗ ಒಣಗದ ಮೇಲೆ ತೋರಿಸ್ತಾರೆ ನಿಮ್ಮ ಮತ್ತೆ. ನೋಡ್ರಿ, ಈ ಥರ ಎಲ್ಲ ಒಣಗ್ಯಾವ. ತಿರಾಕ್ಸಿ ಇದೆ ಎಷ್ಟು ಬಾರಿ ಇದೆ ನೋಡ್ರಿ. ಮಸ್ತ್ ಒಣಗಿ ನೋಡ್ರಿ ಎಲ್ಲ. ಇದೇ ಥರ ಎಲ್ಲನೂ ತಿರಾಕ್ತಾರೆ ನೋಡ್ರಿ. ಹಪ್ಪಳ ಎಲ್ಲ ತೊಗೊಂಬಂದಿನಿ ರೀ. ಎಷ್ಟು ಚಂದ ಒಣಗ್ಯಾವ ನೋಡ್ರಿ. ರೌದತ್ ಅನ್ಸಲ್ಲ ನೋಡ್ರಿ. ಫುಲ್ಲು ಎಷ್ಟು ಭಾರಿ ಆಗ್ಯಾವ ನೋಡ್ರಿ ಹಪ್ಪಳ.
ಮಸ್ತ್ ಇವ್ರಿ. ಒಂದು ಸ್ವಲ್ಪ ಒಳಗೆ ಒಂದೊಂದು ಹಸಿ ಇವ್ರಿ. ಹಚ್ಚನೆ ಚೆಲ್ಲ ಒಣಗ್ಯಾವ ನೋಡ್ರಿ. ಇನ್ನೊಂದು ದಿನ ಬಿಸಿಲಾಗ ಹಾಕಿ ತೋರಿಸ್ತೇನೆ ರೀ ನಿಮಗೆ. ಈಗ ನೋಡ್ರಿ ಇವು ಒಣಗ್ಯಾವ್ರಿ. ಇದನ್ನೊಂದು ನಾಲ್ಕು ತೊಗೊಂಡು ಕರಿತೇವೆ ನೋಡ್ರಿ. ಈಗ ನೋಡ್ರಿ ಇವನ್ನ 4 ತೊಗೊಂಡೇನ್ರಿ. ಎಷ್ಟು ಕರೆ ತೋರಿಸ್ತೇನೆ ನೋಡ್ರಿ ಈಗ ನಿಮಗೆ. ಈಗ ನೋಡ್ರಿ ಎಣ್ಣೆಕಾಯಿ ಇಟ್ಟೇನ್ರಿ. ಎಣ್ಣೆಕಾಯನ್ನ ಹಾಕ್ತಾರೆ. ಈಗ ನೋಡಿ ಕರಿತೇನೆ ನೋಡ್ರಿ. ಎಣ್ಣೆಕಾಯಿ ಅದ್ರಿ ಹಾಕ್ತೇನೆ ನೋಡ್ರಿ. ಎಷ್ಟು ದೊಡ್ಡದಾಗಿ ಚಂದ ಬಂದದ್ರಿ ಹಪ್ಪಳ. ಇನ್ನೊಂದು ಹಾಕ್ತೇನೆ ನೋಡ್ರಿ. ಸೂಪರಾಗಿ ಬಂದದ್ದು ನೋಡ್ರಿ. ಇನ್ನೊಂದು ಹಾಕ್ತೇನೆ ನೋಡ್ರಿ. ಒಳಗೆ ಸಾಬುದಾನಿ ಇದು ಹಾಕಿನಲ್ರಿ, ಬಟಾಟೆ ಹೆಚ್ಚಿ ಸಖತ್ತಾಗಿ ಬಂದದ್ರಿ. ನೋಡ್ರಿ ಕರಿನ ಈ ಒಳಗೆ ಬಟಾಟೆ ಹೆಚ್ಚು ಹಾಕಿದ್ರಿಂದ ಗೆರಿ ಹೆಂಗೆ ಕಾಣುತ್ತೆ ನೋಡ್ರಿ. ಮಸ್ತ್ ಇವ್ರಿ ಹಪ್ಪಳ ನೋಡ್ರಿ. ಭಾರಿ ಕ್ರಿಸ್ಪಿ, ಭಾರಿ ಟೇಸ್ಟಿ ನೋಡ್ರಿ. ಈ ರವದ ಹಪ್ಪಳನ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೂ ಈ ರವೆ ಮತ್ತು ಬಟಾಟೆ ಹೆಚ್ಚು ಹಾಕಿರೋ ಹಪ್ಪಳದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಈಗ ಒಂದು 3 ತೋರಿಸ್ತೇನೆ ನೋಡ್ರಿ. ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ತಾರೆ ನೋಡ್ರಿ. ಫುಲ್ ಕ್ರಿಸ್ಪಿ ಆಗ್ಯಾವ್ರಿ. ನೀವು ಮಾಡಿ ನೋಡಿರಿ. ಮಾಡಿ ನೋಡಿ ನನ್ನ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ.